ನಾವು ನರಸಾಪುರ ಚುನಾವಣೆಯಲ್ಲಿ ನಾವು ಏನು 11 ಜನ ಧೋನಿಗಳು ಆಡಳಿತ ಮಂಡಳಿಗೆ ನಿಂತಿದ್ದೀವೋ 11 ಜನನು ಅತಿ ಹೆಚ್ಚು ಮತಗಳಿಂದ ವಿಜಯ ಸಾಧಿಸಿದ್ದೀವಿ. ಈ ವಿಜಯೋತ್ಸವಕ್ಕೆ ಈ ನಮ್ಮ ಹೋಬಳಿಯ ರೈತ ಸದಸ್ಯರು, ಈ ನಮ್ಮ ಮುಖಂಡರುಗಳು ಹಾಗೂ ಈ ಸಮಸ್ಯೆಯ ಏಳಿಗೆಗೆ ಬಯಸುವಂತಹ ಜನಗಳು ಸಹಕಾರ ಕೊಟ್ಟಿದ್ದಂತಕ್ಕೆ ಅವರೆಲ್ಲರಿಗೂ ನಾನು ಮೊದಲಾಗಿ ಚಿರಋಣಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದು ಏನು ಸಂಘದ ಚುನಾವಣೆ ಪ್ರಾರಂಭ ಆದಾಗಿನಿಂದ ಸುಮಾರು 15 ದಿವಸದಿಂದ ಒಂದಲ್ಲ ಒಂದು ಇಲ್ಲಿ ಪ್ರತಿಭಟನೆ ಮಾಡೋದು, ಮತ್ತೆ ಪ್ರೆಸ್ ಮೀಟ್ ಮಾಡೋದು, ಇಲ್ಲಿ ಏನೇನೋ ದುರಾಡಳಿತ ನಡೆದೋಗಿದೆ, ಮಾಡಬಾರ್ದೆಲ್ಲ ಮಾಡೋಕ್ಕಿದ್ದಾರೆ, ಇದು ಹಂಗಾಗಿದೆ ಹಿಂಗಾಗಿದೆ, ಮುನ್ರಾಜಪ್ಪನು ಈ ಸಂಘದಿಂದ ದೋಚ್ಕೊಂಡೋಗಿ ಬಂಗ್ಲೆಗೆ ಕಟ್ಕೊಂಡಿದ್ದಾನೆ, ಅವ್ರು ಇದು ಮಾಡ್ಕೊಂಡಿದ್ದಾನೆ ಅಂತೆಲ್ಲ ಏನು ನನ್ನ ಮೇಲೆ ಅಪವಾದ ಮಾಡಿದ್ರು, ನನ್ನ ಮೇಲೆ, ನನ್ನ ಆಡಳಿತ ಮಂಡಳಿ ಮೇಲೆ, ಈ ಸಂಘದ ಮೇಲೆ, ಆ ಅಪವಾದನೆಲ್ಲನೂ ನಮ್ಮ ಈ ಜನ ನಮ್ಮ ತೀರ್ಮಾನವನ್ನು ಕೊಟ್ಟು ಅದು ಸುಳ್ಳು ಅಪಾದನೆ ಅಂತೇಳಿ ತೀರ್ಮಾನವನ್ನು ಕೊಟ್ಟಿದ್ದಾರೆ. ನನ್ನ ಆರೋಪ ಮುಕ್ತರನ್ನಾಗಿ ಮಾಡಿದ್ದಾರೆ. ಇದಕ್ಕೆ ನಾನು ಇದಲ್ಲದೆ ನನ್ನ ಮೇಲೆ ಒಂದು ವಿಡಿಯೋ ಯಾರು ಹಾಕಿದ್ರು ಅವ್ರ ಮೇಲೆ ನಿನ್ನೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾಳೆ ಡೆಫಾರ್ಮೇಷನ್ ಕೇಸ್ ಹಾಕ್ತೀನಿ, 10 ಕೋಟಿ ರೂಪಾಯಿ ಡೆಫಾರ್ಮೇಷನ್ ಕೇಸ್ ಹಾಕ್ತೀನಿ. ಅವ್ನು ಯಾವನ ಹತ್ರ ಏನಾದರೂ ರೆಕಾರ್ಡ್ಸ್ ಇದ್ರೆ ತಂದು ಪ್ರೂವ್ ಮಾಡಬೇಕು. ನನ್ನ ಆಸ್ತಿ ಪಾಸ್ತಿನೆಲ್ಲ ತಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕಿ ನನ್ನ ತೇಜಾವಜ ಮಾಡಿದ್ದಾನೆ, ನನಗೆ ಅವಮಾನ ಮಾಡಿದ್ದಾನೆ, ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ. ಅವನ್ನೇನು ಅದನ್ನ ಕಂಪ್ಲೇಂಟ್ ಕೊಟ್ಟಿದ್ವಿ, ಎಲ್ಲಿಂದ ಬಂತು, ಯಾರು ಮಾಡಿದ್ರು ಅಂತ ಹುಡುಕ್ತೀವಿ. ಅವ್ರ ಮೇಲೆ 10 ಕೋಟಿ ರೂಪಾಯಿ ಡೆಫಾರ್ಮೇಷನ್ ಕೇಸ್ ಹಾಕ್ತೀನಿ. ಮತ್ತೆ ಅವ್ರನ್ನ ಹಿಡಿದು ಕಾನೂನು ಕ್ರಮ ಕೊಡೋ ತನಕ ಬಿಡಲ್ಲ ನಾನು. ಯಾಕಂದ್ರೆ ಈ ಗೆಲುವಿನ ಗುಟ್ಟೇನು, ಈ ಗೆಲುವಿನ ಗುಟ್ಟೇನಂದ್ರೆ ಇಲ್ಲಿ ಏನು ಇದು ಬಿಲ್ಡಿಂಗ್ ಕಟ್ಟಿದ್ವಿ 10 ವರ್ಷದಿಂದ. ಈ ರೈತರಿಗೆ ನನ್ನ ಸಹಕಾರ, ನನ್ನ ಸಹನೆ, ಅವ್ರಿಗೆ ಕೊಟ್ಟಂತ ಸರ್ವಿಸು, ಈ ಬಿಲ್ಡಿಂಗ್ ಕಟ್ಟಿರೋದಕ್ಕೆ ನನ್ನ ಐಡೆಂಟಿಫಿಕೇಶನ್ ಮಾಡಿ ನನ್ನ ಆಡಳಿತ ಮಂಡಳಿನ 11 ಜನನು ಒಟ್ಟಿಗೆ ಅತಿ ಹೆಚ್ಚು ಮತಗಳಿಂದ 250ರಿಂದ 300 ಮತ ಲೀಡು ಇಂದ ಗೆದ್ದಿದ್ವಿ. ಅದಕ್ಕೆ ನಾಳೆ ಒಂದು ಹೇಳ್ತಾರೆ ನಮ್ಮ ಈ ವಿರೋಧಿಗಳು, ಇಲ್ಲ ಅವ್ರು 200 ಓಟು ಕಳ್ತಾ ನೋಟ್ ಮಾಡ್ಕೊಂಡ್ಬಿಟ್ಟಿದ್ರು, ಆ ಓಟ್ ಇಲ್ಲಪ್ಪ, ಆ ಓಟಲ್ಲಿ ಗೆದ್ದರು ಅಂತ ಹೇಳ್ತಾರೆ. ಆ ಓಟಲ್ಲೆಲ್ಲ ಗೆದ್ದಿರೋದು ನಾವು ಜನಗಳ ಓಟಲ್ಲಿ. ನಮ್ಮದು ಈಗ 1005 ಓಟು ಪೋಲಿಂಗ್ ಆಗಿದ್ದು, ಅದರಲ್ಲಿ 125 ಓಟು ಇನ್ವ್ಯಾಲಿಡ್, 125 ಓಟ್ ಇನ್ವ್ಯಾಲಿಡ್. ಇನ್ನು ಓಟ್ ಇದ್ದಿದ್ದೆಷ್ಟು 880 ಓಟು. 880 ಓಟಲ್ಲಿ 670 ಓಟ್ ನನ್ಗೆ ಬಂದಿದೆ. 670 ಓಟು, 622